ಬಾಡಿಗೆ ಮನೆ ಕೊಟ್ಟಿದ್ದಕ್ಕೆ ಸಾರ್ಥಕ ಆಯ್ತು ರೀ. ಏನಿರಲ್ಲ. ಅಯ್ಯೋ, ನೀವು ಸುಮ್ಮನೆ ಇರ್ತೀರಾ? ಆರಾಮಾಗಿ ಕೂತ್ಕೊಳ್ರಿ. ಇದು ನಮ್ಮನೆ. ನಮ್ಮನೇಲಿ ಬಾಡಿಗೆಗಿರೋ ಜನಗಳು ಇವರೆಲ್ಲ. ನಮ್ಮನೇಲಿ ಬಾಡಿಗೆಗೆ ಇಟ್ಕೊಂಡೆ ನಮ್ಮನೆಗೆ ಬೆಂಕಿ ಹಚ್ಚಿದ್ರು ಅಂದಮೇಲೆ ಈ ಇಂದ್ರಮ್ಮ ಸುಮ್ಮನೆ ಇರ್ತಾಳ? ಅದೇ ಬೆಂಕಿಲಿ ಇವ್ರ ಬದುಕನ್ನು ಬೂದಿ ಮಾಡ್ಬೇಕಲ್ವಾ ರೀ? ಡಾಕ್ಟರ್, ನರ್ಸ್, ಡಾಕ್ಟರ್. ಅಯ್ಯೋ ಮಿನಿಸ್ಟ್ರಿ ಸರ್, ಈಗ ಕರ್ಕೊಂಬರೋದು ಮಿನಿಸ್ಟ್ರಿ ಸರ್ನ? ಡಾಕ್ಟರ್, ನನಗೆ ಟೈಮ್ ಇರಲಿಲ್ಲ. ಆಮೇಲೆ ಹೇಗೆ ಕರ್ಕೊಂಬರ್ಬೇಕಂತ ಗೊತ್ತಾಗಿಲ್ಲ. ನಾನು ಕರ್ಕೊಂಬಂದ್ಬಿಟ್ಟೆ ಡಾಕ್ಟರ್. ಏನಾಯ್ತು ಇವ್ರಿಗೆ? ಗೊತ್ತಿಲ್ಲ ಡಾಕ್ಟರ್, ಎಷ್ಟೊತ್ತ ಬಿದ್ದುಬಿಟ್ಟಿದ್ದಾರೆ. ನರ್ಸ್, ಕರ್ಕೊಂಬನ್ನಿ, ಬೇಗ ಕರ್ಕೊಂಬನ್ನಿ. ದೇವ್ರೆ, ಯಜಮಾನ್ರಿಗೆ ಏನೂ ಆಗದಿರಲಪ್ಪ. ಆಂಜನೇಯ, ನೀನೇ ಕಾಪಾಡಬೇಕು. ವಿಶಾಲಮ್ನವರೇ, ವಿಶಾಲು, ನನ್ನ ಮಗನ ಮದುವೆ ಮಾಡ್ತಾ ಇದ್ದೀನಿ. ದಿನ, ಗಳಿಗೆ, ಡೇಟು ಎಲ್ಲವೂ ಗೊತ್ತಾಗಿದೆ. ಲಗ್ನ ಪತ್ರಿಕೆನೂ ಪ್ರಿಂಟ್ ಆಗಿದೆ. ಇದನ್ನ ನಿಮಗೆ ಕೊಟ್ಟು ನಿಮ್ಮನ್ನೆಲ್ಲ ಮದುವೆ ಕರೆಯೋಣ ಅಂತ ಬಂದೆ. ತಗೊಳ್ಳಿ. ಹುಡುಗಿ ಅಂತೂ ತುಂಬಾ ಒಳ್ಳೆಯವಳು. ನಮ್ಮ ವರಲಕ್ಷ್ಮಿ ಅಲ್ಲಲ್ಲ, ನಿಮ್ಮ ವರಲಕ್ಷ್ಮಿಗಿಂತ ತುಂಬಾ ಚೆನ್ನಾಗಿದ್ದಾಳೆ. ಜಾಸ್ತಿ ಓದ್ಕೊಂಡಿದ್ದಾಳೆ. ಅದರಲ್ಲೂ ಕೊಟ್ಟು ಮಾತುಗಂತೂ ತಪ್ಪವ್ರು ಅಲ್ವೇ ಅಲ್ಲ. ತುಂಬಾ ಒಳ್ಳೆ ಮನತನ.